ಈಗಾಗಲೇ ನಿಮಗೆ ಸೂಚಿಸಿದಂತಹ ರೀತಿಯಲ್ಲೇ ನೀವು ನಡ್ಕೊಳ್ತಿದ್ದೀರಿ, ಎಲ್ಲೂ ಕೂಡ ಹೇಳಿಕೆ ಕೊಡ್ತೀಯಲ್ಲ. ಬಟ್ ಇನ್ನೊಂದು ಗುಂಪು ಆ ರೀತಿಯ ಹೇಳಿಕೆ ಕೊಟ್ಟು ಸುಮ್ಮನೆ ಗೊಂದಲದ ವಾತಾವರಣ ಸೃಷ್ಟಿ ಮಾಡ್ತಿದ್ಯಾ ಅಂತ. ಈ ಥರ ಹೇಳಿಕೆಗಳಿಗೆ ಯಾವ ಗೊಂದಲನೂ ಆಗಲ್ಲ, ಎಲ್ಲರಿಗೂ ಗೊತ್ತು ಅದು ಹೈಕಮಾಂಡರ್ ತೆಗೆದುಕೊಂಡಂಥ ನಿರ್ಧಾರಗಳು ಅಂತ. ಸೊ ಹಾಗಾಗಿ ನೀವು ಚಿಂತೆ ಮಾಡಬೇಡಿ, ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ. ಅದು ಏನು ಯಾವ್ಯಾವ ಟೈಮಲ್ಲಿ ತಗೋಬೇಕು ನಿರ್ಧಾರಗಳು ಅವ್ರು ತಗೋತಾರೆ. ಸರ್, ಇನ್ನೊಂದು ನವೆಂಬರ್ ಬದಲಾವಣೆ ಎಂಬ ಕೂಗಿಗೆ ಪೆಟ್ರೋಲ್ ಸುರಿಯುವಂತಹ ಕೆಲಸ ಮಾಡಲಾಗ್ತಿದ್ಯಾ ಅಂತ ಸರ್. ನವೆಂಬರ್ದು ಏನು ಬದಲಾವಣೆ ಆಗುತ್ತೆ ಅಂತಂದರೆ, ಇವತ್ತೇನು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೀವಲ್ಲ ಅದು 100ಕ್ಕೆ 100 ತಲುಪಿದೆಯಾ ಇಲ್ವಾ ಅಂತ ತಿಳ್ಕೋಬೇಕಾಗಿದೆ. ಇವತ್ತು ನೆರೆ ಹಾನಿ ಏನಾಗಿದೆ ಅದ್ರ ಬಗ್ಗೆ ಪರಿಹಾರಗಳನ್ನು ಯಾವ ರೀತಿ ತಲುಪಿಸಬೇಕು ಅಂತಾಗಿದೆ. ಈಗ ನಮ್ಮಲ್ಲಿ ಇವಾಗ ರಾಗಿ ಖರೀದಿ ಕೇಂದ್ರಗಳನ್ನು ಶುರು ಮಾಡಿದ್ದೇವೆ. ಈಗ ನಮ್ಮಲ್ಲೆಲ್ಲ ಒಂದು ಸ್ವಲ್ಪ ಮನೆಗಳನ್ನು ಡಿಮ್ಯಾಂಡ್ ಇದೆ, ಡಾಂಬರೀಕರಣ ಡಿಮ್ಯಾಂಡ್ ಇದೆ. ಅದೆಲ್ಲ ಬೆಳಗಾಂ ಸೆಷನಲ್ಲಿ ನವೆಂಬರ್ ಆದ ನಂತರ ಡಿಸೆಂಬರಲ್ಲಿ ದೊಡ್ಡ ಕ್ರಾಂತಿಯ ಚರ್ಚೆಗಳು ಮಾಡಿಕೊಂಡು ಅಭಿವೃದ್ಧಿ ದಿಕ್ಕಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೋಗುತ್ತೆ ಅಂತ ಹೇಳಬಲ್ಲೆ ನಾನು. ಇನ್ನೊಂದು ಕೊನೆ ಕ್ವಶನ್ ಸರ್, ನವೆಂಬರ್ನಲ್ಲಿ ಅದಕ್ಕೆ ಇದು ಯಾರು ಸಿಎಂ ಆಗ್ತಾರೆ, ಯಾವ ಬದಲಾವಣೆ ಇದು ಒಂದ್ ಕಡೆ ಆದ್ರೆ ಸಚಿವ ಸಂಪುಟ ಬದಲಾವಣೆ, ಸಚಿವ ಸಂಪುಟ ಪುನಾರಚನೆ ಆಗೋ ನಿರೀಕ್ಷೆ ಇದೆ. ಇದರಲ್ಲಿ ನಿಮ್ಮ ನಿರೀಕ್ಷೆ, ಆಸೆ, ಆಕಾಂಕ್ಷೆ ಏನಾದರೂ ಉಂಟಾ ಸರ್? ಸಚಿವ ಸಂಪುಟ ಪುನರ್ರಚನೆ ವಿಚಾರ ಪ್ರಿರಾಗೇಟಿವ್ ಆಫ್ ಚೀಫ್ ಮಿನಿಸ್ಟರ್ದು. ಬಟ್ ನಾನು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿದಾರಿ ಅಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನೊಬ್ಬ 2ನೇ ಬಾರಿ ಶಾಸಕನಾಗಿ ಇನ್ನೂ ಭಾಳಷ್ಟು ಜವಾಬ್ದಾರಿಗಳನ್ನು ನನ್ನ ಕುಣಿಗಲ್ ತಾಲೂಕಿಗೆ ಮಾಡಬೇಕಾದಂಥದ್ದು ಆ ದೃಷ್ಟಿಲಿ ಅಷ್ಟೇ ನಾನಿದ್ದೇನೆ. ನಾನು ಸರ್, ಕೊನೆ ಪ್ರಶ್ನೆ, ಈ ರೀತಿ ಹೇಳಿಕೆ ಕೊಟ್ಟು ಗೊಂದಲ ಸೃಷ್ಟಿ ಮಾಡುವವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಪಾರ್ಟಿಲಿ ನಾನೊಬ್ಬ ಕಾರ್ಯಕರ್ತ, ತಳ ಹಂತದ ಕಾರ್ಯಕರ್ತ. ಈ ವಿಚಾರಗಳಲ್ಲಿ ನನ್ನಿಂದ ಹೇಳಿಕೆ ತಗೊಂಡು ಬೇರೆಯವ್ರಿಗೆಲ್ಲ ಬುದ್ಧಿವಾದ ಹೇಳೋಂಥದ್ದೇನಿಲ್ಲ. ನಮ್ಮ ದೃಷ್ಟಿ ಇಷ್ಟೇ, ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ ಇದ್ದಂಗೆ, ಯಾವುದೇ ಕಾರಣಕ್ಕೂ ಬೇರೆಯವ್ರ ವಿರೋಧ ಪಕ್ಷದವ್ರಿಗೆ ಹಾರ ಆಗದಂಗೆ ನಾವು ಹೇಳಿಕೆಗಳು ಕೊಡಬಾರ್ದು ಅನ್ನೋದು ಹೇಳಬಲ್ಲೆ ನಾನು. ಇದಿಷ್ಟು ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರು ಹೇಳಿದ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಈರಣ್ಣ ಬಸವ, TV9.